ಇದು ಸುಮಾರು 4 ವಂಶದರು ಆಳಿದ ಸಾಮ್ರಾಜ್ಯ. ಅದರಲ್ಲಿ ವಿಶೇಷವಾಗಿ ತುಳುವಂಶದ ಕೃಷ್ಣ ಶ್ರೀಕೃಷ್ಣ ದೇವರಾಯರು ಆ ಸಮಯದಲ್ಲಿ ಒಂಥರ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಸುಮಾರು 40-50% ಅಖಂಡ ಭಾರತವನ್ನು ಅವರು ಆಡಳಿತ ನಡೆಸಿದರು. ಬೀದಿಗಳಲ್ಲೆಲ್ಲ ಬಂಗಾರ ವಜ್ರವೈಡೂರುಗಳೆಲ್ಲ ವ್ಯಾಪಾರ ರೀತಿಯಿಂದ ಎಲ್ಲ ನಡೀತಾ ಇತ್ತು. ಈ ರೀತಿ ಇತಿಹಾಸ ಇರೋ ಸಾಮ್ರಾಜ್ಯ ಇದೆ. ಅದರಲ್ಲಿ ವಿಶೇಷ ಏನಂತಂದರೆ ಆ ಟೆಂಪಲ್ ಮೇನ್ ಗೋಪುರ ಏನಿದೆ, ಆ ಮೇನ್ ಗೋಪುರವನ್ನು ಹಡಗಲಿ ಸೋಗಿ ಗ್ರಾಮದ ಅವರ ಆರ್ಕಿಟೆಕ್ಚರ್ ಅವರು ಮಾಡಿದ್ದಂತ ಹೇಳೋದು ನಮಗೆ ಖುಷಿ ವಿಷಯ. ಬಿಷ್ಟಪ್ಪಯ್ಯ ಅವರ ಜೊತೆಯಲ್ಲಿ ಈ ಸಾಮ್ರಾಜ್ಯದ ಯಾವ ರೀತಿ ಅಂದರೆ ಆಡಳಿತ ನಡೆಸಿದರು, ಈ ಭಾಗದಲ್ಲಿ ಯಾವ ರೀತಿ ಈ ಸಾಮ್ರಾಜ್ಯ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇದರ ಬಗ್ಗೆ ಮಾತಾಡೋ ರೀತಿ ಇದೆ. ಮತ್ತು ಈ ಸಾಮ್ರಾಜ್ಯದ ಬಗ್ಗೆ ಓದೋ ರೀತಿಯಿಂದ ಆಗಿದೆ ಅಂತಂದರೆ ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಇದರ ಬಗ್ಗೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಶ್ರೀ MP ದಿವಂಗತ MP ಸಾಹೇಬರು ಕೂಡ ಈ ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಇದು ವಿಶೇಷವಾಗಿ ಉರುಳಿಗಳವರಿಗೆ ಒಂದು ವಿಶೇಷವಾದ ಹಬ್ಬನೇ ಅಂತ ಹೇಳ್ತೀನಿ. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, 14-15, 13-14-15 ಇಡೀ ವಿಜಯನಗರ ಜಿಲ್ಲೆಯವರು ಕೂಡ ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಇನ್ನೊಂದು ನನಗೆ ಇದರಲ್ಲಿ ಖುಷಿ ಆಯಿತು ಅಂತಂದರೆ, ಈ ವರ್ಷ ಜಿಲ್ಲಾಡಳಿತ ಈ ಹಿಂದೆ ಏನು ಮಾಡ್ತಿದ್ರು, ಹೊರಗಡೆಯಿಂದ ಭಾಳಷ್ಟು ಪ್ರತಿಭೆಗಳನ್ನ ಕರ್ಕೊಂಡ್ಬಂದು ವೇದಿಕೆ ಕಲಿಸ್ಕೊಡ್ತಿದ್ರು. ಈಗ ಸ್ಥಳೀಯವಾಗಿ ಭಾಳಷ್ಟು ಪ್ರತಿಭೆಗಳನ್ನ ಅವರವರ ಪ್ರತಿಭೆ ಗುರುತಿಸಲಿಕ್ಕೆ ಒಂದು ಅನುಕೂಲ ಮಾಡಿದ್ದಾರೆ ಅಂತ ಕೂಡ ನನಗೆ ಭಾಳ ಇದು ಸಂತೋಷ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಈ ಉತ್ಸವವನ್ನು BJP ಕಾಂಗ್ರೆಸ್ ಅಂತ ಮಾಡ್ತೀನಿ, ಈ ಹಿಂದಿಂದ ಬಂದಂಥ ಉತ್ಸವ, ಇದು ನಮ್ಮ ಮನೆಯ ಹಬ್ಬ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕಂತೇಳಿ ನಾನು ಬಯಸ್ತೇನೆ. ಈ ರೀತಿಯ ಸ್ಥಳೀಯ ಹಬ್ಬಗಳಿಗೆಲ್ಲ ಮುನಿಸನ್ನು ಬಿಟ್ಟು ಅದಕ್ಕೊಂದು ಒಳ್ಳೆಯ ಉದ್ದೇಶ ಮತ್ತು ಜೊತೆಯಲ್ಲಿ ಸರ್ಕಾರಗಳು ಇವೆಲ್ಲ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಇದು ಬೇರೆ ರೀತಿಯ ಅಪಾರ್ಥ ಆಗೋ ರೀತಿಯಿಂದ ಮಾಡಬಾರ್ದು. ಇದನ್ನು ಮಾನ್ಯ ಉಸ್ತುವಾರಿ ಸಚಿವರವರು ಮನಗೊಂಡು ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ಒಳ್ಳೆ ರೀತಿಯ ಉತ್ಸವ ಆಗಲಿ ಅಂತೇಳಿ ನಾವು ಕೂಡ ಬಯಸೋದು. ವರ್ಷದಿಂದ ವರ್ಷಕ್ಕೆ ಯಾವುದೇ ಸರ್ಕಾರ ಇದ್ದರೂ ಕೂಡ, ಹಿಂದೆ BJP ಸರ್ಕಾರ ಇದ್ದಾಗ ಮಾನ್ಯ ಆನಂದ್ ಸಿಂಗ್ ಸಾಹೇಬರು ಕೂಡ ಭಾಳ ಅದ್ಭುತವಾಗಿ ಮಾಡಿ ಒಂದು ಮಾದರಿಯಾಗಿ ಮಾಡಿ ತೋರಿಸಿದರು. ಜಮೀರ್ ಅಹಮದ್ ಸಾಹೇಬರು ಕೂಡ ಭಾಳಷ್ಟು ಪ್ರಯತ್ನ ಪಟ್ಟು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಭಾಳ ಒಳ್ಳೆಯ ರೀತಿಯಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಎಲ್ಲ ಇಲ್ಲಿ ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ಸ್ಥಳೀಯ ಹಬ್ಬವನ್ನು ಇಡೀ ರಾಷ್ಟ್ರ ಮಟ್ಟಕ್ಕೆ ಮಾದರಿ ಮಾಡಬೇಕು. ಇದು ಸುಮಾರು 4 ವಂಶದರು ಆಳಿದ ಸಾಮ್ರಾಜ್ಯ. ಅದರಲ್ಲಿ ವಿಶೇಷವಾಗಿ ತುಳುವಂಶದ ಕೃಷ್ಣ ಶ್ರೀಕೃಷ್ಣ ದೇವರಾಯರು ಆ ಸಮಯದಲ್ಲಿ ಒಂಥರ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಸುಮಾರು 40-50% ಅಖಂಡ ಭಾರತವನ್ನು ಅವರು ಆಡಳಿತ ನಡೆಸಿದರು. ಬೀದಿಗಳಲ್ಲೆಲ್ಲ ಬಂಗಾರ ವಜ್ರವೈಡೂರುಗಳೆಲ್ಲ ವ್ಯಾಪಾರ ರೀತಿಯಿಂದ ಎಲ್ಲ ನಡೀತಾ ಇತ್ತು. ಈ ರೀತಿ ಇತಿಹಾಸ ಇರೋ ಸಾಮ್ರಾಜ್ಯ ಇದೆ. ಅದರಲ್ಲಿ ವಿಶೇಷ ಏನಂತಂದರೆ ಆ ಟೆಂಪಲ್ ಮೇನ್ ಗೋಪುರ ಏನಿದೆ, ಆ ಮೇನ್ ಗೋಪುರವನ್ನು ಹಡಗಲಿ ಸೋಗಿ ಗ್ರಾಮದ ಅವರ ಆರ್ಕಿಟೆಕ್ಚರ್ ಅವರು ಮಾಡಿದ್ದಂತ ಹೇಳೋದು ನಮಗೆ ಖುಷಿ ವಿಷಯ. ಬಿಷ್ಟಪ್ಪಯ್ಯ ಅವರ ಜೊತೆಯಲ್ಲಿ ಈ ಸಾಮ್ರಾಜ್ಯದ ಯಾವ ರೀತಿ ಅಂದರೆ ಆಡಳಿತ ನಡೆಸಿದರು, ಈ ಭಾಗದಲ್ಲಿ ಯಾವ ರೀತಿ ಈ ಸಾಮ್ರಾಜ್ಯ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇದರ ಬಗ್ಗೆ ಮಾತಾಡೋ ರೀತಿ ಇದೆ. ಮತ್ತು ಈ ಸಾಮ್ರಾಜ್ಯದ ಬಗ್ಗೆ ಓದೋ ರೀತಿಯಿಂದ ಆಗಿದೆ ಅಂತಂದರೆ ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಇದರ ಬಗ್ಗೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಶ್ರೀ MP ದಿವಂಗತ MP ಸಾಹೇಬರು ಕೂಡ ಈ ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಇದು ವಿಶೇಷವಾಗಿ ಉರುಳಿಗಳವರಿಗೆ ಒಂದು ವಿಶೇಷವಾದ ಹಬ್ಬನೇ ಅಂತ ಹೇಳ್ತೀನಿ. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, 14-15, 13-14-15 ಇಡೀ ವಿಜಯನಗರ ಜಿಲ್ಲೆಯವರು ಕೂಡ ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಇನ್ನೊಂದು ನನಗೆ ಇದರಲ್ಲಿ ಖುಷಿ ಆಯಿತು ಅಂತಂದರೆ, ಈ ವರ್ಷ ಜಿಲ್ಲಾಡಳಿತ ಈ ಹಿಂದೆ ಏನು ಮಾಡ್ತಿದ್ರು, ಹೊರಗಡೆಯಿಂದ ಭಾಳಷ್ಟು ಪ್ರತಿಭೆಗಳನ್ನ ಕರ್ಕೊಂಡ್ಬಂದು ವೇದಿಕೆ ಕಲಿಸ್ಕೊಡ್ತಿದ್ರು. ಈಗ ಸ್ಥಳೀಯವಾಗಿ ಭಾಳಷ್ಟು ಪ್ರತಿಭೆಗಳನ್ನ ಅವರವರ ಪ್ರತಿಭೆ ಗುರುತಿಸಲಿಕ್ಕೆ ಒಂದು ಅನುಕೂಲ ಮಾಡಿದ್ದಾರೆ ಅಂತ ಕೂಡ ನನಗೆ ಭಾಳ ಇದು ಸಂತೋಷ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಈ ಉತ್ಸವವನ್ನು BJP ಕಾಂಗ್ರೆಸ್ ಅಂತ ಮಾಡ್ತೀನಿ, ಈ ಹಿಂದಿಂದ ಬಂದಂಥ ಉತ್ಸವ, ಇದು ನಮ್ಮ ಮನೆಯ ಹಬ್ಬ.
ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ನಾನು ಬಯಸ್ತೇನೆ. ಅಲ್ಲ, ಈ ರೀತಿಯ ಸ್ಥಳೀಯ ಹಬ್ಬಗಳಿಗೆಲ್ಲ ಮುನಿಸನ್ನು ಬಿಟ್ಟು ಬರಬೇಕನ್ನೋದು ಬರಬೇಕು, ಅದಕ್ಕೊಂದು ಒಳ್ಳೆಯ ಉದ್ದೇಶ ಮತ್ತು ಜೊತೆಯಲ್ಲಿ ಸರ್ಕಾರಗಳು ಇವೆಲ್ಲ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಇದು ಬೇರೆ ರೀತಿಯ ಅಪಾರ್ಥ ಆಗೋ ರೀತಿಯಿಂದ ಮಾಡಬಾರ್ದು. ಇದನ್ನು ಮಾನ್ಯ ಉಸ್ತುವಾರಿ ಸಚಿವರವರು ಮನಗೊಂಡು ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ಒಳ್ಳೆ ರೀತಿಯ ಉತ್ಸವ ಆಗಲಿ ಅಂತೇಳಿ ನಾವು ಕೂಡ ಬಯಸೋದು. ವರ್ಷದಿಂದ ವರ್ಷಕ್ಕೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಹಿಂದೆ BJP ಸರ್ಕಾರ ಇದ್ದಾಗ ಮಾನ್ಯ ಆನಂದ್ ಸಿಂಗ್ ಸಾಹೇಬರು ಕೂಡ ಭಾಳ ಅದ್ಭುತವಾಗಿ ಮಾಡಿ ಒಂದು ಮಾದರಿಯಾಗಿ ಮಾಡಿ ತೋರಿಸಿದರು. ಜಮೀರ್ ಅಹಮದ್ ಸಾಹೇಬರು ಕೂಡ ಭಾಳಷ್ಟು ಪ್ರಯತ್ನ ಪಟ್ಟು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಭಾಳ ಒಳ್ಳೆಯ ರೀತಿಯಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಎಲ್ಲ ಇಲ್ಲಿ ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ಸ್ಥಳೀಯ ಹಬ್ಬವನ್ನು ಇಡೀ ರಾಷ್ಟ್ರ ಮಟ್ಟಕ್ಕೆ ಮಾದರಿ ಮಾಡಬೇಕು. ಇದು ಸುಮಾರು 4 ವಂಶದರು ಆಳಿದ ಸಾಮ್ರಾಜ್ಯ. ಅದರಲ್ಲಿ ವಿಶೇಷವಾಗಿ ತುಳು ವಂಶದ ಶ್ರೀಕೃಷ್ಣ ದೇವರಾಯರು ಆ ಸಮಯದಲ್ಲಿ ಒಂಥರ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಸುಮಾರು 40-50% ಅಖಂಡ ಭಾರತವನ್ನು ಅವರು ಆಡಳಿತ ನಡೆಸಿದ್ರು. ಬೀದಿಗಳಲ್ಲೆಲ್ಲ ಬಂಗಾರ ವಜ್ರವೈಡೂರುಗಳೆಲ್ಲ ವ್ಯಾಪಾರ ರೀತಿಯಿಂದ ಎಲ್ಲ ನಡೀತಾ ಇತ್ತು. ಸೊ ಈ ರೀತಿ ಇರೋ ಇತಿಹಾಸ ಇರೋ ಸಾಮ್ರಾಜ್ಯ ಇದೆ. ಅದರಲ್ಲಿ ವಿಶೇಷ ಏನಂತಂದರೆ ಆ ಟೆಂಪಲ್ ಮೇನ್ ಗೋಪುರ ಏನಿದೆ, ಆ ಮೇನ್ ಗೋಪುರವನ್ನು ಹಡಗಲಿ ಸೋಗಿ ಗ್ರಾಮದ ಒಬ್ಬರ ಆರ್ಕಿಟೆಕ್ಚರ್ ಅವರು ಮಾಡಿದ್ದಂತೇಳಿ ಅದು ನಮಗೆ ಖುಷಿ ವಿಷಯ. ಬಿಷ್ಟಪ್ಪಯ್ಯ ಅವರ ಜೊತೆಯಲ್ಲಿ ಈ ಸಾಮ್ರಾಜ್ಯದ ಯಾವ ರೀತಿ ಅಂದರೆ ಆಡಳಿತ ನಡೆಸಿದ್ರು, ಈ ಭಾಗದಲ್ಲಿ ಯಾವ ರೀತಿ ಈ ಸಾಮ್ರಾಜ್ಯ ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಇದರ ಬಗ್ಗೆ ಮಾತಾಡೋ ರೀತಿ ಇದೆ. ಮತ್ತು ಈ ಸಾಮ್ರಾಜ್ಯದ ಬಗ್ಗೆ ಓದೋ ರೀತಿಯಿಂದ ಆಗಿದೆ ಅಂತಂದರೆ ನಮ್ಮ ಮುಂದೆ ಬರೋ ಪೀಳಿಗೆ ಕೂಡ ಇದರ ಬಗ್ಗೆ ಗೊತ್ತಾಗಲಿ ಅಂತೇಳಿ ಮಾನ್ಯ ಶ್ರೀ MP ಪ್ರಕಾಶ್ ಸಾಹೇಬರು ಕೂಡ ಈ ಹಂಪಿ ಉತ್ಸವವನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಇದು ವಿಶೇಷವಾಗಿ ಉರುಳಿಗಳವರಿಗೆ ಒಂದು ವಿಶೇಷವಾದ ಹಬ್ಬನೇ ಅಂತ ಹೇಳ್ತೀನಿ. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, 14-15, 13-14-15 ಇಡೀ ವಿಜಯನಗರ ಜಿಲ್ಲೆಯವರು ಕೂಡ ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಇನ್ನೊಂದು ನನಗೆ ಇದರಲ್ಲಿ ಖುಷಿ ಆಯಿತು ಅಂತಂದರೆ, ಈ ವರ್ಷ ಜಿಲ್ಲಾಡಳಿತ ಈ ಹಿಂದೆ ಏನು ಮಾಡ್ತಿದ್ರು, ಹೊರಗಡೆಯಿಂದ ಭಾಳಷ್ಟು ಏನು ಪ್ರತಿಭೆಗಳನ್ನ ಕರ್ಕೊಂಡ್ಬಂದು ವೇದಿಕೆ ಕಲಿಸ್ಕೊಡ್ತಿದ್ರು. ಈಗ ಸ್ಥಳೀಯವಾಗಿ ಭಾಳಷ್ಟು ಪ್ರತಿಭೆಗಳನ್ನ ಅವರವರ ಪ್ರತಿಭೆ ಗುರುತಿಸಲಿಕ್ಕೆ ಒಂದು ಅನುಕೂಲ ಮಾಡಿದ್ದಾರೆ ಅಂತ ಕೂಡ ನನಗೆ ಭಾಳ ಇದು ಸಂತೋಷ ಆಗ್ತಾ ಇದೆ. ಹಾಗಾಗಿ ಎಲ್ಲರೂ ಈ ಉತ್ಸವವನ್ನು BJP ಕಾಂಗ್ರೆಸ್ ಅಂತ ಮಾಡ್ತೀನಿ, ಈ ಹಿಂದಿಂದ ಬಂದಂಥ ಉತ್ಸವ, ಇದು ನಮ್ಮ ಮನೆಯ ಹಬ್ಬ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ನಾನು ಬಯಸ್ತೇನೆ. ಅಲ್ಲ, ಈ ರೀತಿಯ ಸ್ಥಳೀಯ ಹಬ್ಬಗಳಿಗೆಲ್ಲ ಮುನಿಸನ್ನು ಬಿಟ್ಟು ಬರಬೇಕನ್ನೋದು ಅದಕ್ಕೊಂದು ಒಳ್ಳೆಯ ಉದ್ದೇಶ ಮತ್ತು ಜೊತೆಯಲ್ಲಿ ಸರ್ಕಾರಗಳು ಇವೆಲ್ಲ ಯಾವುದು ಶಾಶ್ವತ ಅಲ್ಲ. ಹಾಗಾಗಿ ಇದು ಬೇರೆ ರೀತಿಯ ಅಪಾರ್ಥ ಆಗೋ ರೀತಿಯಿಂದ ಮಾಡಬಾರ್ದು. ಇದನ್ನು ಮಾನ್ಯ ಉಸ್ತುವಾರಿ ಸಚಿವರವರು ಮನಗೊಂಡು ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ಒಳ್ಳೆ ರೀತಿಯ ಉತ್ಸವ ಆಗಲಿ ಅಂತೇಳಿ ನಾವು ಕೂಡ ಬಯಸೋದು. ವರ್ಷದಿಂದ ವರ್ಷಕ್ಕೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಹಿಂದೆ BJP ಸರ್ಕಾರ ಇದ್ದಾಗ ಮಾನ್ಯ ಆನಂದ್ ಸಿಂಗ್ ಸಾಹೇಬರು ಕೂಡ ಭಾಳ ಅದ್ಭುತವಾಗಿ ಮಾಡಿ ಒಂದು ಮಾದರಿಯಾಗಿ ಮಾಡಿ ತೋರಿಸಿದರು. ಜಮೀರ್ ಅಹಮದ್ ಸಾಹೇಬರು ಕೂಡ ಭಾಳಷ್ಟು ಪ್ರಯತ್ನ ಪಟ್ಟು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಭಾಳ ಒಳ್ಳೆಯ ರೀತಿಯಿಂದ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಎಲ್ಲ ಇಲ್ಲಿ ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ಸ್ಥಳೀಯ ಹಬ್ಬವನ್ನು ಇಡೀ ರಾಷ್ಟ್ರ ಮಟ್ಟಕ್ಕೆ ಮಾದರಿ ಮಾಡಬೇಕು.